ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ 21ನೇ ಘಟಿಕೋತ್ಸವ ನಡೆದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಸಾಕಷ್ಟು ಜನರು ಗೋಲ್ಡ್ ಮೆಡಲ್ ಸೇರಿದಂತೆ ಪದವಿ ಪ್ರದಾನವನ್ನು ಮಾಡಿಸ್ಕೊತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ವಿಶೇಷ ಇರತಕ್ಕಂಥದ್ದು ಬಿಜೆಪಿಯ ರಾಜಕಾರಣಿಯಾಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಈ ಬಾರಿ PhD ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಸಂದರ್ಭದಲ್ಲಿ ಮೊದಲಿಗೆ ಸರ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ತಾವು ಪದವಿ ಪಡ್ಕೊಂಡಿದ್ದೀರಾ. ಈ ಪದವಿ ಏನು ಎತ್ತ? ಧನ್ಯವಾದಗಳು. ನಾನು ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅದರಲ್ಲಿ ವಿಶೇಷವಾಗಿ NDA ಮತ್ತು UPAನ ಕಂಪೇರ್ ಮಾಡಿ ಆ ಕಂಪ್ಯಾರಿಟಿವ್ ಸ್ಟಡೀಸ್ಗೆ ಒಂದು ಥೀಸಿಸ್ ಬರೆದಿದ್ದೆ. ಅದಕ್ಕೆ ಡಾಕ್ಟ್ರೇಟ್ ಸಿಕ್ಕಿದೆ ಆ ಒಂದು ಸಬ್ಜೆಕ್ಟಿಗೆ. ಇದು ನನ್ನ ಆಸಕ್ತಿಯ ಸಬ್ಜೆಕ್ಟು. ನಾನು ಕೆಲಸ ಮಾಡ್ತಿರುವಂಥ ಕ್ಷೇತ್ರದಲ್ಲಿ ನಿರಂತರವಾಗಿ ನೋಡ್ತಿರುವಂಥದ್ದೇ. ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ. ಉಳಿದವ್ರು ಇಂಟರ್ವ್ಯೂ ತೊಗೊಳಕ್ಕೂ ಕೂಡ, ಬೇರೆ ಬೇರೆಯವ್ರನ್ನ ಇಂಟರ್ವ್ಯೂ ತೊಗೊಳಕ್ಕೂ ಕೂಡ ನನಗಿದ್ದ ಜವಾಬ್ದಾರಿ ಕಾರಣಕ್ಕೆ ಅದೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಕಲಿಯೋದು ನಿರಂತರವಾಗಿರೋ ಒಂದು ಪ್ರಕ್ರಿಯೆ. ನಾನೊಬ್ಬ ನಿರಂತರ ಕಲಿಕೆಯ ವಿದ್ಯಾರ್ಥಿ. ಹಾಗಾಗಿ ಕಲಿಯೋದು ನನಗಿರುವಂಥ ಒಂದು ಹವ್ಯಾಸದಲ್ಲಿ ಒಂದು. ಅಲ್ಲ, ಸಿ.ಟಿ. ರವಿ ಅವರು ಫುಲ್ ಟೈಮ್ ರಾಜಕಾರಣಿಗಳು. ಆ ಫುಲ್ ಟೈಮ್ ರಾಜಕಾರಣದ ನಡುವೆ ಓದಲಿಕ್ಕೆ ಅವಕಾಶಗಳಾಗ್ತಾ ಇತ್ತಾ, ಸಮಯ ಸಿಗ್ತಾ ಇತ್ತಾ? ಓದದೇ ಇದ್ದರೆ ವಿಚಾರ ಮಂಡನೆ ಮಾಡಲಿಕ್ಕಾಗಲ್ಲ. ವಿಚಾರ ಮಂಡನೆ ಸಮರ್ಥವಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಾಲಕಾಲಕ್ಕೆ ನಿರಂತರವಾಗಿ ಓದ್ತಾನೆ ಇರಬೇಕು. ಓದೋದು ನನಗೆ ಇರುವ ಆಸಕ್ತಿಯ ಅಭ್ಯಾಸದಲ್ಲಿ ಒಂದು. ಅದರಲ್ಲಿ ಈ ಕ್ಷೇತ್ರದಲ್ಲಿ ಅಚಾನಕ್ಕಾಗಿ, ಅಂದರೆ ನಾನು PhD ಮಾಡಬೇಕು ಅಂತ ಆರಂಭದಲ್ಲಿ ನನಗೇನು ಅನಿಸಿರಲಿಲ್ಲ. ಈ ಕೆಲವರು ನನ್ನನ್ನು ಸಲಹೆ ಕೇಳೋರು ಕೊಯ್ಲೇಷನ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಡಿಸ್ಕಷನ್ನಿಗೆ. ಆವಾಗ ಒಬ್ಬರಿಗೆ ಬಂತು, ಇಷ್ಟು ಸರ್ ನಿಮಗೆ ವಿಷಯ ಗೊತ್ತಿದೆ, ನೀವು ಯಾಕೆ PhD ಮಾಡಬಾರ್ದು ಅಂಥೇಳಿ. ಸುಮ್ಮನೆ ಹೇಳಿದ್ರಲ್ಲ ಅಂತ ನೋಡೋಣ ಅಂತ ಅಪ್ಲೈ ಮಾಡಿದೆ. ಅದರ ನಂತರ ಮಧ್ಯದಲ್ಲಿ ಸಮಯ ಸಿಕ್ಕಿರಲಿಲ್ಲ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಜವಾಬ್ದಾರಿಯಿಂದ ಮುಕ್ತನಾದ ನಂತರ ಸ್ವಲ್ಪ ಸಮಯ ಸಿಕ್ತು. 2023ರಲ್ಲಿ ಕಂಪ್ಲೀಟ್ ಮಾಡಿದೆ. ಅಂದರೆ ನೀವು ಯಾವಾಗ ಅಪ್ಲೈ ಮಾಡಿದ್ರಿ, ಎಷ್ಟು ವರ್ಷಗಳು ಹಿಡಿತು PhD ಮಾಡಲಿಕ್ಕೆ, ಆಮೇಲೆ ಯಾರ ಮಾರ್ಗದರ್ಶನದಲ್ಲಿ ಮಾಡಿದ್ರಿ? ಡಾಕ್ಟರ್ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಮಾಡಿದೆ. ಅವರು ಪ್ರೊಫೆಸರ್ ಪೊಲಿಟಿಕಲ್ ಸೈನ್ಸು. ಅವ್ರ ಮಾರ್ಗದರ್ಶನದಲ್ಲಿ ಮಾಡಿದೆ. 4 ವರ್ಷ ತಗೊಂಡೆ. 4 ವರ್ಷ ತಗೊಂಡಿದ್ದು ಕಾರಣ ಏನು ಅಂತ ಹೇಳಿದ್ರೆ ಕಾರ್ಯದ ಒತ್ತಡ, ಬೇರೆ ಇನ್ನೇನೂ ಆಗಿರಲಿಲ್ಲ. ಸರ್, ಅಲ್ಲಿ ಸ್ಟೇಜು ಭಾಳಷ್ಟು ವಿಶೇಷವಾಗಿ ಕಾಣಿಸ್ತಾ ಇತ್ತು. ಪ್ರತಿದಿನ ರಾಜಕಾರಣಿ ಅಂತ ಹೇಳಿದ್ರೆ ನಿಮ್ಮ ಸುತ್ತ 1000 ಜನ ಇರ್ತಾರೆ. ಪ್ರತಿದಿನವೂ ಕೂಡ ಅವ್ರನ್ನೆಲ್ಲ ಸಂಭಾಳಿಸಿರ್ತೀರಿ. ಸ್ಟೇಜಲ್ಲಿ ಹೋದ್ರಿ, ಪದವಿಯನ್ನು ಈಸ್ಕೊಂಡ್ರಿ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಿ. ಎಸ್ ಎ ಸ್ಟೂಡೆಂಟ್ ಅನಿಸ್ತಾ? ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ ಅಂತ ಮುಂಚೆನೇ ಹೇಳಿದೆ. ಕಲ್ತಿದ್ದೀನಿ ಅನ್ನೋರು ಜಗತ್ತಿನಲ್ಲಿ ಯಾರೂ ಇಲ್ಲ, ಎಲ್ಲವನ್ನೂ ಕಲ್ತಿದ್ದೀನಿ ಅನ್ನೋರು. ಪ್ರತಿ ಕ್ಷಣಕ್ಕೂ ತಿಳ್ಕೊಳ್ಳುವಂಥ ಅಂಶಗಳು ಇದ್ದೇ ಇರ್ತವೆ. ಈಗಲೂ ನಾನು ವಿದ್ಯಾರ್ಥಿಯೇ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ಸಿ.ಟಿ. ರವಿಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.